ಗುರುಣ, ಈಗ ನಿರ್ದೇಶಕರು ಮತ್ತೆ ನಟರ ಮಧ್ಯೆ, ಈಗ ನಿರ್ದೇಶಕರು ನಾಟಕ ನಿರ್ದೇಶನ ಮಾಡ್ತಾರೆ, ನಟರು ಆಕ್ಟ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾರೆ. ಇದ್ರ ಮಧ್ಯದಲ್ಲಿ ಡಿಸೈನರ್ ಅನ್ನುವ ಪದ ಬೇಕಾ, ಅಥವಾ ಇವ್ರ ಇಬ್ಬರ ಮಧ್ಯದಲ್ಲಿ ಡಿಸೈನರ್ ಒಬ್ಬ ಸಪರೇಟ್, ಒಬ್ಬ ಮೂರನೇ ವ್ಯಕ್ತಿ, ಈ ಡಿಸೈನ್ ಅನ್ನೋನು ಒಬ್ಬ ಬೇಕಾ ನಾಟಕಕ್ಕೆ? ಖಂಡಿತವಾಗಿ ಬೇಕು. ಭಾಳ ಮುಖ್ಯವಾಗಿ ಅಂದರೆ ನಟ ತನ್ನ ತಾನೇನು ಪ್ರೆಸೆಂಟ್ ಮಾಡಬೇಕು ಅದ್ರ ಬಗ್ಗೆ ಕೆಲಸ ಮಾಡ್ತಾನೆ. ಅವನು ತನಗೆ ಬಟ್ಟೆ ಅಂಥದ್ದು ಬೇಕು ಇಂಥದ್ದು ಬೇಕು ಅನ್ನೋದಕ್ಕಿಂತ ಅವನು ಅದನ್ನು ಯೋಚನೆ ಮಾಡಲ್ಲ. ಅದಕ್ಕೊಂದು ಡಿಸೈನ್ ಮಾಡಬೇಕು. ಆ ಕಾಲ, ಮತ್ತು ನಾನು ಆ ಕಾಲಕ್ಕೆ ಬಂದೆ, ಯಾವ ಕಾಲದ ಉಡುಗೆ ತೊಡುಗೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೀವು ಯಾವುದೋ ಕಾಲದ್ದನ್ನು ಯಾವುದೋ ಕಾಲಕ್ಕೆ ಕತೆಗೆ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಡಿಸೈನ್ ಮಾಡುವಾಗ ನಾವು ಯಾವ ಕಾಲದ ಕಾಸ್ಟ್ಯೂಮನ್ನು ಹಾಕ್ತೇವೆ ಅಥವಾ ಯಾವ ಕಾಲದ ಪ್ರಾಪರ್ಟಿ ಬಳಸ್ತೇವೆ, ಸೆಟ್ ಬಳಸ್ತೇವೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ನಟರು ಬಹಳ ಮುಖ್ಯ ಆಗ್ತದೆ. ನಟರಿಗೆ ಹೊಂದಿಕೆ ಆಗುವ, ನಿರ್ದೇಶಕ ಒಪ್ಪಿಕೊಳ್ಳುವ ಕೆಲಸ ಈ ವಿನ್ಯಾಸಕಾರ ಮಾಡಬೇಕು. ಕೆಲಸ ಮಾಡೋನು ಮಾಡಬೇಕು. ಆ್ಯಕ್ಟ್ರಿಗೆ ಅದನ್ನು ಧರಿಸ್ಕೊಂಡು ಆ್ಯಕ್ಟ್ ಮಾಡೋದಕ್ಕೆ ಬರಬೇಕು. ನಿರ್ದೇಶಕ ಆ ಕಾಸ್ಟ್ಯೂಮನ್ನು ಒಪ್ಕೋಬೇಕು. ಅದಕ್ಕಾಗಿ ಇದು ತುಂಬ ಇಂಪಾರ್ಟೆಂಟಾಗಿ ಪ್ರಶ್ನೆ ಕೇಳಿದ್ದೀರಿ. ಈಗೆಲ್ಲ ಕಚ್ಚೆ ಪಂಚೆ ಉಡೋದಕ್ಕೆ ಭಾಳ ಜನರಿಗೆ ಬರೋಲ್ಲ. ಈಗಿನ ಮಕ್ಕಳಿಗೆ ಬರೋಲ್ಲ. ಎಲ್ಲಿಗೆ ಹೋದ್ರು ಪ್ಯಾಂಟ್ ಹಾಕೋತಾರೆ, ಹೋಗ್ತಾರೆ, ಆ ಥರದಾಗ. ಅದಕ್ಕೆ ಪಂಚೆನ ನಾವು ರೆಡಿ ಹೊಲಿಸಿ, ಅದು ವಿನ್ಯಾಸ ಮಾಡ್ಬೇಕಾದ್ರೆ ರೆಡಿ ಹೊಲಿಗೆ ಮಾಡಿಸಿ ಅದೇ ನಾವು ಹಿಂಗೆ ಲಂಗ ಹಾಕೊಂಡ್ರೆ ಆಯ್ತು, ಅಷ್ಟು ಮಾಡ್ತೇವೆ. ಆಮೇಲೆ ಇದು 2-3 ಕಾರಣ. ಒಂದು, ಅವ್ರಿಗೆ ಬರೋದಿಲ್ಲ ಅನ್ನೋಕ್ಕಿಂತ ಕಲಿಬೋದು, ದೊಡ್ಡ ವಿಷಯ ಅಲ್ಲ. ಕಲಿಯೋದಕ್ಕೆ ಏನಾಗಿರುತ್ತೆ ಅಂದರೆ, ಇನ್ಸ್ಟಿಟ್ಯೂಟ್ಗಳಾದರೆ ಕಲಿಸ್ಬಿಡ್ಬೋದು, ಬೆಳಗ್ಗಿಂದ ಸಂಜೆವರೆಗೆ ಇರ್ತಾರೆ. ಒನ್ ಡೇ ನನಗೆ ಕಲಿಕೆಗೆ ಕೊಡಿ ಅಂತಂದ್ರೆ ಕಲಿಸ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಈ ಅಮೇಚೂರ್ ತಂಡಗಳಿರ್ತಾವಲ್ಲ, ಇವರು ಆ್ಯಕ್ಟ್ರ್ ನಮಗೆ ಏನು 6 ಗಂಟೆ ಹೇಳಿದರೆ 6:45 ಬಂದು ಅವರು ಪಾತ್ರಕ್ಕೆ ತಯಾರಾಗ್ತಾರೆ. ಆವಾಗ ಅವ್ರು ಬಂದವಾಗ ಹಿಂಗೆ ಪಂಚೆ ಉಡಿಸ್ತಾ ಕೂತ್ಕೊಂಡ್ರೆ ಡೈರೆಕ್ಟ್ರ್ ಸಮಯ ಹಾಳಾಗ್ತದೆ. ಡೈರೆಕ್ಟ್ರ್ ಬೆಳಗಿಂದ ಸುಮ್ಮನೆ ಕೂತಿರ್ತಾರೆ ಅಂದರೆ ಅವ್ರು ಅದನ್ನೇ ಮೆಲ್ಕು ಹಾಕ್ತಾ ಕೂತಿರ್ತಾರೆ. ಇಲ್ಲಿ ಇನ್ನೂ ಒಂದು ಮಾತು ಹೇಳ್ಬೋದಾದ್ದು ಅಂದರೆ, ಎಲ್ಲ ನಿರ್ದೇಶಕರು ಅಮೇಚೂರಿಗೆ ನಾಟಕ ಮಾಡಿಸೋದಕ್ಕೆ ಒಪ್ಪೋದೇ ಇಲ್ಲ. ಕಾರಣ ಇಷ್ಟೇ, ಅವ್ರ ಸಮಯ ಹಾಳಾಗ್ತದೆ ಅನ್ನುವ ಒಂದು ಕಾರಣ. ಇನ್ನೊಂದು, ಅಮೇಚೂರು ಅವು ಏನೋ ಅವರ ಒತ್ತಡದಲ್ಲಿ ಬಂದು ಈ ಪಾತ್ರದ ಜೊತೆಗೂ ಅಲ್ಲಿ ತಲೆ ಬಿಸಿಲೇ ಇರ್ತಾರೆ. ಅದಕ್ಕೆ ಗೇಮು ಇವೆಲ್ಲ ಇನ್ಸ್ಟಿಟ್ಯೂಟಲ್ಲಿ ಮಾಡ್ಬೋದು, ಬಿಟ್ಟರೆ ಅಮೇಚೂರಿಗೆ ಅಯ್ಯೋ ಈ ಆಟ ಎಂತ ಆಡ್ತಾರೆ, ನಮ್ಗೆ ಅಲ್ಲೇ ಆಟ ಆಗಿದೆ, ಅದು ಹಿಂಗೆಲ್ಲ ಆಗ್ಬಿಡ್ತದೆ. ಸ್ವಾಭಾವಿಕ ಹೇಳಿದ್ದ ಅದು ಹಂಗಂತ ಅಮೇಚೂರು ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅಮೇಚೂರಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅವರು ಇದಕ್ಕೆ ತೊಡಗಿಸ್ಕೊಳ್ಳೋ, ಅವ್ರಿಗೆ ಇದು ಮಾಡಬೇಕು ಅಂತ ಆದರೆ ಆಗಲ್ಲ. ಅವ್ರ ಸಮಯ ಏನೋ ಸಮಯ ಕೊಡ್ತಾರವರು. ಅಮೇಚೂರಿಗೆ ನಾಟಕ ಮಾಡಿಸೋರಿಗೆ ಸ್ವಲ್ಪ ಗಟ್ಟಿ ಮನಸ್ಬೇಕು, ತುಂಬ ಗಟ್ಟಿ ಮನಸ್ಬೇಕು. ಹಾಗೆ ನಾನು ಮಂಜು ಬಿಡಿಗೇರಿಗೆ ಅದನ್ನೇ ತುಂಬ ಹೇಳ್ತಿದ್ದೆ ನಾನು. ಅಮೇಚೂರು ನಾಟಕ ಮಾಡಿಸೋದು ಹೇಳಿದ್ರೆ ಸಲೀಸಲ್ಲ. ಇನ್ಸ್ಟಿಟ್ಯೂಟ್ಗಳಲ್ಲಿ ಅದಕ್ಕೊಂದು ಶಿಸ್ತು ಇರ್ತದೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಇಷ್ಟು ಮಾಡ್ಕೊಂಬರ್ಬೇಕಂದ್ರೆ ಹೋಮ್ವರ್ಕ್ ಕೊಟ್ಬಿಡ್ಬೋದು. ಇವ್ರಿಗೆ ಹೋಮ್ವರ್ಕ್ ಕೊಟ್ಟರು ನಡೆಯೋದೇ ಇಲ್ಲ, ಇಲ್ಲೇ ಬಂದು ವರ್ಕ್ ಅದು ಆಗೋದಿಲ್ಲ. ಅದಕ್ಕೆ ಅವ್ರು ಬಂದಾಗ ನಾವು ಏನು ಮಾಡ್ಬೇಕು, ಅದಕ್ಕೊಂದು ಕಚ್ಚೆ ಪಂಚೆ ರೆಡಿ ಉಳಿಸ್ಬಿಡ್ತೇವೆ, ಹಿಂಗೆ ಹಾಕ್ಕೊಳ್ಳೋದು ಕಟ್ಕೊಳ್ಳೋದು. ಇದು ನಾವೇ ವಿನ್ಯಾಸ ಮಾಡಬೇಕು. ಒಂದು ಉದಾಹರಣೆ ಹೇಳ್ತೀನಿ. ವಿನ್ಯಾಸಕಾರ ಅಥವಾ ಅವರಿಗೆ ನಟರ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ಬೇಕು ನಾವು. ನಟನಿಗೆ ಅದು ಅನುಕೂಲ ಆಗಬೇಕು, ನಿರ್ದೇಶಕ ಒಪ್ಕೊಳ್ಬೇಕು. ಒಂದು ಅಹಲ್ಯನ ಏನೋ ನೆನಪಾಗ್ತಾ ಇಲ್ಲ, ಸಾರಿ. ಒಂದು ನಾಟಕಕ್ಕೆ ಇಲ್ಲಿ ಒಂದು 45 ಜನ ನಮ್ಮ ನೀನಾಸಂನ ಎಲ್ಲರೂ ಸೇರಿ ನಾವು ನಾಟಕ ಮಾಡುವ ಇದು 45 ಜನ ಆರ್ಟಿಸ್ಟ್. ಇಲ್ಲಿ ಒಂದು ಸ್ವಲ್ಪ ಶಿಸ್ತು ಇದ್ದಿದ್ದಕ್ಕಾಗಿ ಅವರೆಲ್ಲ ಟೈಮಿಗೆ ಬರೋರು, ಇದು ಮಾಡೋರು. ಅಲ್ಲಿ ಒಂದು ಪ್ಯಾಟರ್ನಲ್ಲಿ ಇದೆ, ಪಣಿಯಮ್ಮ ಇದ್ರು. ಅವರು ಸೀರೆಯನ್ನೆಲ್ಲ ಒಂದು ವಿನ್ಯಾಸದಲ್ಲೂ ನಾನು ನಿಮಗೆ ಆಗುವ ತೊಂದರೆ ಮತ್ತು ಹಾಗಾಗಬಾರ್ದು ಅಂತಲೂ ಹೇಳ್ತಾ ಇರೋದು. ಅದೊಂದು ವಿಚಿತ್ರವಾದ 2 ನೆರಿಗೆ ಬರುವ ಆ ಪ್ಯಾಟರ್ನಿನ ಸೀರೆ ಉಡಿಸಿಬಿಟ್ರು, ಹೆಣ್ಮಕ್ಳಿಗೆಲ್ಲ ಉಡಿಸಿದ್ರು. 5 ಗಂಟೆಗೆ ಉಡಿಸಿದ್ರು ಅಂತ ಇಟ್ಕೊಳ್ಳಿ. 7 + 2.25 ಗಂಟೆ ನಾಟಕ, ಅದು 2.25 ಗಂಟೆ ನಾಟಕ. ನಿಮಗೆ 5 ಗಂಟೆಯಿಂದ
7:15ವರೆಗೆ ಅವರು ವಾಶ್ರೂಮಿಗೆ ಹೋಗೋದು, ಆ, ಇವು ಇವು ಸಮಸ್ಯೆಗಳಾಗ್ತದೆ. ಅವ್ರಿಗೆ ಅದು ಬಿಸಾಕೊಂಬಿಟ್ರೆ ಮತ್ತೆ ಹುಡಕ್ ಬರಲ್ಲ. ಮತ್ ಪುಣೇಮ ಮೇಡಮ್ ಪುಣೇಮ ಮೇಡಮೇ ಬರಬೇಕು. ಮತ್ತೆ ಎಷ್ಟು ಜನರಿಗೆ ಉಡಿಸ್ತೀರಿ? ಅದು ಅದು ಆ ಥರದ ಸಮಸ್ಯೆ ಹಂಗಾಗ್ಬಿಡುತ್ತೆ. ಅದಕ್ಕಾಗಿ ಇಲ್ಲ ಇಲ್ಲ ಇಲ್ಲ, ಇದು ಹಂಗೆ ಉಡ್ಸಕ್ಕೆ ಕೊಡ್ತಾನೆ ಆಗಲ್ಲ, ಆ, ಇದಕ್ಕೆ ರೆಡಿನೇ ಮಾಡಬೇಕು ಅಂತೇಳಿ ಮಾಡಬೇಕಾಗ್ತದೆ. ಹ್ಮ್ ಸುಮ್ಮನೆ ನಾನು ನೀವು ಕೇಳಿದ್ದಕ್ಕೆ ವಿನ್ಯಾಸಕಾರರ ಮಧ್ಯದ ಕೆಲಸ ಏನು ಅಂತಂದರೆ ಆ ಥರದ ಉಡುಗೆ ಮಾಡಬಾರಲ್ಲ ಒಂದು. ಇನ್ನೊಂದು, ವಿನ್ಯಾಸಕಾರರ ಕೆಲವು ಹೆಣ್ಮಕ್ಳಿಗೆ ನಾಟಕದಲ್ಲಿ ನಮಗೆ ಅಶ್ಲೀಲವಾಗಿ ತೋರಿಸುವ ಇವತ್ತಿಗೂ ಆ ಇದು ಇಲ್ಲ. ಇತ್ತೀಚೆಗೆ ನಡೀತದೆ ಅಂತ ನಡೆಸೋರು ಇದ್ದಾರೆ. ಅದು ಹೆಣ್ಮಕ್ಳ ಪರ್ಮಿಷನ್ ಮೇಲೆ ಅವರು ಸ್ಲೀವ್ಲೆಸ್ ಹಾಕೋದಿಲ್ಲ ಅಂದರೆ ಹಾಕೋದಿಲ್ಲ. ಅವರಿಗಷ್ಟು ಅದನ್ನೆಲ್ಲ ಮೊದಲೇ ನಾವು ಅವರಿಗೆ ಕಾಸ್ಟ್ಯೂಮ್ ಮಾಡಬೇಕಾದ್ರೆ ಕೇಳ್ಕೊಳ್ಳುವ ಕ್ರಮಗಳು ಇದೆ. ಇದು ಕಾಸ್ಟ್ಯೂಮ್ ಸುಮಾರು ಹಿಂಗಿರ್ತದೆ. ಈ ಪುರಾಣದಲ್ಲೂ ನಾವು ಈ ಸೀತೆ ಮಾಡೋದಾದ್ರೆ, ನಾನು ಮೊನ್ನೆ ನಾಟಕ ನೋಡಿದಾಗ, ಸ್ಟೂಡೆಂಟ್ಸ್ ಪ್ರೊಡಕ್ಷನ್ ನೋಡಿದಾಗ ಅದನ್ನ ಹೇಳಿದೆ. ಮಂಜು ಕೊಡಗೋರು ನಾಟಕ ಅದು ಆಯಿತು, ಸ್ಟೀಲವಾಗಿ ಬೇಡ, ನೀವು ಟಿ ಶರ್ಟ್ ಏನೋ ಹಾಕಿ ಮೇಲೆ ಕಂಚುಕ ಬಳಸ್ಬೇಕಿತ್ತು. ಅಂದರೆ ನಮ್ಗೆ ಏನು ಮಾಡಿದ್ವಿ, ಆ ಸೀತೆ ಅಂದ್ಕೂಡಲೇ ನಮಗೆ ಆ ಪ್ಯಾಟ್ರನ್ ನೆನಪಾಗ್ತದೆ. ಅದು ನನ್ನ ಒಬ್ಬನ ವೀಕ್ನೆಸ್ ಏನೋ ಗೊತ್ತಿಲ್ಲ ನಂಗೆ ಆ ಕಾಲಕ್ಕೆ ಹೋಗ್ಬಿಡ್ತೇವೆ. ಅದು ಆಯಿತು, ನೀವು ಮೈ ಕಾಣುವ ಹಾಗಿರಬೇಕು ಅಂತಿಲ್ಲ. ಆ ಕಾಲದಲ್ಲಿ ಕ್ಯಾಲೆಂಡ್ರಲ್ಲೆಲ್ಲ ಬರ್ದಿದ್ದಾರೆ ಅಂತ ಹಂಗೆ ಮಾಡಬೇಕು ಅಂತಲ್ಲ. ಅದು ಕಂಚುಕ ಬಳಸಬೇಕಿತ್ತು. ನಾನು ಹೇಳಿದೆ, ಒಂದು ಕಂಚುಕ ಸುಮ್ಮನೆ ಅದು ಹಂಗೆ ಅದು ಅದೇ ಇಂಪಾರ್ಟೆಂಟ್ ಅಲ್ಲ, ಅದು ಹಂಗೆ ಅನಿಸ್ಬೇಕಿತ್ತು ನಾನೇ ಒಂದು ಹೇಳಿದೆ. ಆ ಥರ ವಿನ್ಯಾಸಕಾರ ಬೇಕು ನಟ ಮತ್ತು ನಿರ್ದೇಶಕನ ಮಧ್ಯೆ. ಅವ್ರಿಗೆ ಏನೋ ಡಿಸ್ಟರ್ಬ್ ಆಗ್ತಾ ಇದ್ರೆ ಏನು ನನಗೆ ಹೇಳು, ನನ್ನ ಹೆಣ್ಮಕ್ಳೇ ನೇರವಾಗಿ ನಿಮ್ಗೇನು ತೊಂದರೆ ಆಗ್ತದೆ. ಅವಾಗ ಒಬ್ಬ ನಟಿನೇ ಹೇಳಿದ್ರು, ಅದು ಡಾನ್ಸ್ ಇರುವ ನಾಟಕ ಆಗಿತ್ತು. ಡಾನ್ಸ್ ಇರೋ ನಾಟಕದಲ್ಲಿ ನೀವು 5 ಗಂಟೆಯಿಂದ ರಾತ್ರಿ 8 ಗಂಟೆ, ನಾಟಕ ಮುಗಿಯೋದು 9:30 10 ಗಂಟೆ ಆದರೂ 8 ಗಂಟೆಗೆ ಅವರು ಒಂದ್ಸಲ ವಾಶ್ರೂಮಿಗೆ ಹೋಗ್ಬೇಕಲ್ವ. ಒಂದು ಮನುಷ್ಯರ ಒಂದು ಪ್ರಕೃತಿಯ ವ್ಯವಸ್ಥೆ. ಅಷ್ಟೊತ್ತ ಡಾನ್ಸ್ ಮಾಡಬೇಕು, ಅದು ಯೋಚನೆ ಮಾಡಿದರೆ ನಿಮಗೆ ಬಹಳ ಕಷ್ಟ. ಅದು ಹಂಗಾಗಬಾರ್ದು ಅಂತ. ಅದಕ್ಕೆ ನಾವು ವಿನ್ಯಾಸದಲ್ಲಿ ಅದನ್ನ ರೆಡಿ ಮಾಡೋದು ಹೀಗೆಲ್ಲ ಮಾಡ್ತೇವೆ. ಈ ಕಚ್ಚೆ ಪಂಚೆ ಉಡೋದು ಅಥವಾ ಗರಡಿ ಮನೆಯ ಡ್ರೆಸ್ಗಳನ್ನು ಮಾಡೋದು, ಮಧ್ಯೆ ಬಿಚ್ಕೋಬಾರ್ದು, ಆ ಥರದ್ದೆಲ್ಲ ಮಾಡೋದಕ್ಕೆ ವಿನ್ಯಾಸಕಾರ ಬೇಕಾಗ್ತದೆ. ಮತ್ತು ಡೈರೆಕ್ಟ್ರಿಗೆ ನಾವು ಆ ಕಾಲದ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ, ನೆನಪು ಮಾಡೋದು. ಅಂದರೆ ಅವರಿಗೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ, ಅದಕ್ಕಾಗಿ 4-5 ವಿಭಾಗ ಇರ್ತದೆ. ಅಷ್ಟು ವಿಭಾಗದಲ್ಲಿ ನಂದು ವಿಭಾಗದಲ್ಲಿ ಆಗುವ ತೊಂದರೆಗಳಿದೆಯಲ್ಲ, ಅವ್ನು ಲೈಟ್ನವ್ನು ಇನ್ನೇನು ಹೇಳ್ತಾನೆ, ಅಲ್ಲಿ ನನಗೆ ಸ್ಪಾಟ್ ಲೈಟ್ 3 ಇತ್ತು ಅಥವಾ 4 ಇತ್ತು, ಹಾಗಾಗಿ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ, ಏನೋ ಹೇಳ್ಬೋದು. ಅದು ದೊಡ್ಡ ಮಟ್ಟದಲ್ಲಿ ನಡೆಯುವ ಇದರಲ್ಲಿ ಆ ಲೈಟ್ ಕೊಡಬೇಕಿತ್ತು ಅಂತ ಹೇಳ್ಬಿಡ್ಬೋದು. ಬಿಟ್ಟರೆ ಸಣ್ಣ ಮಟ್ಟದಲ್ಲಿ ಡೈರೆಕ್ಟ್ರು ಮತ್ತು ಲೈಟ್ನವ ಏನು ಮಾಡ್ಕೋಬೇಕು. ಮ್ಯೂಸಿಕಲ್ಲಿ ಇವ್ರಿಗೆ ಬೇಕಾಗಿರುವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸೇ ಇಲ್ಲದೆ ಇರ್ಬೋದು. ಅದು ನಿರ್ದೇಶಕರ ಜೊತೆಗೆ ಮಾತಾಡಿ ನಾನು ಅದ್ರ ಬದಲು ಇದನ್ನ, ಈಗ ಸುಮ್ಮನೆ ಶೃಂಗಾರಕ್ಕೆ ನಿಮಗೆ ಸ್ವರಮಂಡಲ ಬಳಸಿದರೆ ಅದು ಒಂದು ಕಾಲ. ನಾನು ತುಂಬ ಹಳೆಯ ಹೇಳ್ತಾ ಇದ್ದೇನೆ, ಈಗಿನ ಬೇರೆ. ಶೃಂಗಾರಕ್ಕೆ ಸ್ವರಮಂಡಲ ಬಳಸಿದರೆ ಅದರ ಒಂದು ತರಂಗವೇ ಬೇರೆ. ಅದು ಇಲ್ಲಪ್ಪ, ಕೆಲವು ಅಮೆಚೂರು ಇದ್ರೆ ಸ್ವರಮಂಡಲ ಇಲ್ಲ, ಅದಕ್ಕೆ ಇನ್ನೇನೋ ಮಾಡಬೇಕಲ್ಲ. ಅದನ್ನು ಡೈರೆಕ್ಟರ್ ಜೊತೆ ಮಾಡಿ, ಇಲ್ಲಿ ಸ್ವರಮಂಡಲ ಇಲ್ಲ, ನಾನು ಇದಕ್ಕೆ ನನ್ನ ಹಾರ್ಮೋನಿಯಮಲ್ಲೇ ಇದು ಹೇಗೆ ಅವ್ನು ಮಾಡಿ ತೋರಿಸ್ತಾನೆ. ಹಾಗೆ ಅಂದರೆ ನಿಮಗೆ ಬರೀ ವಸ್ತ್ರ ವಿನ್ಯಾಸ ಒಂದೇ ಅಲ್ಲ, ಟೆಕ್ನಿಕಲ್ ಸೈಡಲ್ಲಿ ತುಂಬ ವಿಷಯಗಳಿಗೆ ಮಧ್ಯವರ್ತಿ ಒಬ್ಬನು ಬೇಕಾಗ್ಬಿಡ್ತದೆ. ನಿರ್ದೇಶಕ, ಉದಾಹರಣೆಗೆ ಪ್ರಸನ್ನ ತುಂಬ ಒಳ್ಳೆಯ ಡೈರೆಕ್ಟ್ರು ಅಂತ ಏನು ಅಂದರೆ, ಅವರು ನಿಮಗೆ ಎಲ್ಲ ವಿಭಾಗನೂ ಅವರಿಗೆ ಗೊತ್ತು. ಅದು ಹೆಂಗೆ ಅಂದರೆ ಅವ್ರ ಡಿಸೈನಿಂದ ಹಿಡಿದು ನಮಗೆ ಸ್ಪೀಚ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಎಲ್ಲದೂ ಗೊತ್ತಿರೋದಕ್ಕೆ ಅವ್ರ ಪಟ ನಂಗೆ ಹಿಂಗಿರ್ಬೇಕು. ನಾನು ಅವ್ರ ನಾಟಕ ಕೆಲಸ ಮಾಡಿದ್ದೀನಿ. ಸದ್ರೂಪಿ ತಿರುಗಾಟಕೊಂಡೆ 85 ಒಂಚೂರು ನನಗೆ ನೆನಪಿದೆ. ತದ್ರೂಪಿ ಕೆಲಸ ಮಾಡಿದೆ. ಅವರು ಆ್ಯಕ್ಟಿಗೂ ಕೂಡ ಏಣಿಗೆ ನಟರಾಜ್ ಏಣಿಗೆ ಇದ್ದ, ಅವನಲ್ಲಿ ಏನಿದೆ ಅದನ್ನು ತಗೊಳವ, ಇವರಿಗೆ ಇಲ್ಲ ನಂಗೆ
ಹಿಂಗೆ ಹೇಳ. ಆದರೆ ಅಲ್ಲೂ ಕೂಡ ನೋಡಿ, ನಾನು ನಿಮ್ಮ ಪ್ರಶ್ನೆಗೆ ಎಲ್ಲ ಕಡೆಗೂ ಮಧ್ಯದಲ್ಲಿ ಒಂದು ಇದೆ, ಆದರೂ ಅವರಿಗೆ ಗೊತ್ತಿರ್ಬೇಕು. ಅವಾಗ ಎಷ್ಟೋ ಬಾರಿ ಡಾನ್ಸ್, ಈಗ ಡೈರೆಕ್ಟ್ರಿಗೆ ಡಾನ್ಸ್ ಇಂದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಸಾಂಗ್ ಇದೆ, ಅವನು ಒಬ್ಬ ಡಾನ್ಸರ್ನೇ ಕರೆಸ್ತಾನೆ. ಡಾನ್ಸರ್ ಅಂದರೆ ರಂಗಭೂಮಿಗೆ ಬೇಕಾದ ಫ್ಲೆಕ್ಸಿಬಿಲಿಟಿ ಇರುವ ಡಾನ್ಸ್ ಮಾಡುವ ಒಂದಷ್ಟು ಜನ ಮೇಸ್ಟ್ರುಗಳಿದ್ದಾರೆ ಈಗ. ಅವ್ರನ್ನ ಕರೆಸಿ ಅಲ್ಲಿಗೆ ಅಷ್ಟನ್ನು ಅವ್ರ ಕೈಲಿ ಮಾಡಿಸ್ತಾರೆ. ಅದ್ರ ಮಧ್ಯೆ ಹಾಗೆ ನಿಮಗೆ ವಿನ್ಯಾಸಕ್ಕೆ ವಿನ್ಯಾಸಕಾರರು ಒಬ್ಬರು ಬೇಕು, ಮಧ್ಯದಲ್ಲಿ ಒಬ್ಬರು ಬೇಕು. ನಟ ಮತ್ತು ನಿರ್ದೇಶಕ ನಡುವೆ ಒಂದು ಸೇತುವೆಯಾಗಿ, ಬ್ರಿಡ್ಜ್ ಆಗಿ ಅವರು ಕೆಲಸ ಮಾಡಬೇಕು. ಹಾಗಾಗಿ ನೀವು ನಾಟಕದಲ್ಲಿ, ಸೀರಿಯಲ್ನಲ್ಲಿ, ಸಿನಿಮಾಗಳಲ್ಲಿ ನಟರಾಗಿ ಕೆಲಸ ಮಾಡಿದ್ರಿ. ಇದು ಹೇಗೆ ಸಾಧ್ಯ ಆಯಿತು? ಯಾಕೆಂದ್ರೆ ನೀವು ಇಷ್ಟೋ ವರ್ಷಗಳಿಂದ ನೇಪಥ್ಯದಲ್ಲೇ ಉಳ್ಕೊಂಡಿದ್ರಿ. ರಂಗಸಜ್ಜಿಕೆ, ಮುಖವರ್ಣಿಕೆ, ಈ ವಸ್ತ್ರ ವಿನ್ಯಾಸ ಇದೇ ಮಾಡ್ಕೊಂಡಿದ್ರಿ. ಆದ್ರೆ ಈ ಆಕ್ಟಿಂಗ್ ಅನ್ನೋದು ಹೆಂಗೆ, ಅಥವಾ ಹೆಂಗೆ ಶುರುವಾಯಿತು? ಅದು ಬೇರೆ ಬೇರೆ ಮೀಡಿಯಂ ಅಲ್ಲಿ, ಸೀರಿಯಲ್ನಲ್ಲೂ ಮಾಡಿದ್ರಿ, ಪೂರ್ಣ ಪ್ರಮಾಣದಲ್ಲಿ ಸಿನಿಮಾಗಳಲ್ಲೂ ಮಾಡಿದ್ರಿ, ಈಗಲೂ ಮಾಡ್ತಾ ಇದ್ರ, ಶಾರ್ಟ್ ಫಿಲ್ಮ್ ಅಲ್ಲಿ ಮಾಡಿದ್ರಿ, ನಾಟಕದಲ್ಲೂ ಆಕ್ಟ್ ಮಾಡಿದ್ರಿ. ಇದು ಹೇಗೆ ಸಾಧ್ಯ ಆಯಿತು ಬೇರೆ ಬೇರೆ? ಅದು ಆ್ಯಕ್ಟಿಂಗ್ ವಿಚಾರಕ್ಕೆ ಹೋದರೆ, ನಿಮಗೆ ಈ ನಾಟಕದಲ್ಲಿ ಮಾಡುವಾಗ ನಮ್ಮ ಆಂಗಿಕ ಜಾಸ್ತಿ ಬಳಸ್ತೇವೆ. ಸುಮ್ಮನೆ ಒಂದು ಇದಾಗಿ ಹೇಳ್ಬೇಕಂದ್ರೆ, ಸೀರಿಯಲ್ಲು ಅಥವಾ ಸಿನಿಮಾ ತುಂಬ ಮುಖದಲ್ಲೇ ನಿಮ್ಮ ಭಾವನೆ ಬೇಕಾಗ್ತದೆ. ನಾವು ಅಲ್ಲಿ ಜಾಸ್ತಿ ಮಾಡಿದರೆ ನಾಟಕದ ಅಭಿನಯ ಅಂತ ಅನ್ಸ್ಕೊಳ್ತದೆ. ಅದು ಹೇಳ್ತಾರೆ, ಬಾಯಿ ಬಿಟ್ಟು ಹೇಳೋದು ನಿರ್ದೇಶಕರು ಹೇಳ್ತಾರೆ, ಇಲ್ಲ ಜಾಸ್ತಿ ಆಯಿತು, ನೀವು ಹಾಗೆ ಕೈ ಮಾಡಿದರೆ ಪಕ್ಕದ ಮನೆಗೆ ಹೋಗ್ಬಿಡ್ತೀರಿ. ಅದು ನನಗೆ ಒಂದು, ನೀವು ಕೇಳಿದ ಪ್ರಶ್ನೆಯಲ್ಲಿ ಹೇಗೆ ಈ ಸಿನಿಮಾ, ನನ್ನ ತಿರುಗಾಟದ ಕೆಲಸ ಮಾಡುವಾಗಲೇ ತುಂಬ ಜನ ಅಲ್ಲಿ ಹೆಗ್ಗೋಡಿಗೆ ತುಂಬ ನಿರ್ದೇಶಕರೆಲ್ಲ ಬರೋರು, ಆ್ಯಕ್ಟ್ರ್ ಬರೋರು. ನನಗೊಂದು ಸರಿ, ನಾನು ತುಂಬ ಹಿಂದಿಂದ ಸಿನಿಮಾ ನೋಡೋದಕ್ಕಾಗಿ ನಮ್ಮ ಶೂಟಿಂಗ್ ಆದ್ರೆಲ್ಲ ಹೋಗ್ತಿದ್ದೆ. ಒಂದು ಸರಿ ಮಾಡಬೇಕು, ಒಂದು ಸರಿ ಕ್ಯಾಮ್ರಾ ಎದುರಿಗೆ ಇರಬೇಕು. ಹಾಗೆ ಯೋಚನೆ ಆದಾಗ ನನಗೆ ಇಲ್ಲಿ ಹತ್ತಿರದಲ್ಲೇ ಒಂದು ಸೀತೆ ಅಂತ, ಎಂ ಕೆ ಇಂದಿರಾ ಅವರು ಬರೆದ ಕಾದಂಬರಿ ಸೀತೆ ಅಂತ, ತಗನಿಮನೆ ಸೀತೆ, ಆ ಕಾದಂಬರಿಯನ್ನು ಆಧರಿಸಿ ಒಂದು ಸೀರಿಯಲ್ ಶುರುವಾಯಿತು, ಸೀತೆ ಅಂತಿತ್ತು. ಆ ಸೀತೆಯಲ್ಲಿ ಇಲ್ಲೇ ಬಂದು ಆಡಿಷನ್, ನನ್ನ ಆಡಿಷನ್ ಮಾಡಿಲ್ಲ ಅವರು, ನಾನು ಇಲ್ಲಿ ಕೆಲಸ ಮಾಡೋದು ಗೊತ್ತಿತ್ತು. ಅಶೋಕ್ ಕಶ್ಯಪ್ ಅವರು ನನ್ನ ತುಂಬ ಕ್ಲೋಸ್ ಫ್ರೆಂಡು. ಅವರು ನನ್ನ ಬರೋಕ್ಕೆ ಹೇಳಿದ್ರು, ಹೋದೆ. ಹಿಂಗೆ ಸಹಜವಾಗಿ ಮಾತಾಡಿದ್ರೆ, ಹಿಂಗೊಂದು ಸೀರಿಯಲ್ ಮಾಡ್ತಾ ಇದ್ದೇವೆ, ನೀವು ಬೇಕು ಅಂದರು. ಸರಿ ಎಂದೆ, ಗೊತ್ತಿಲ್ಲ ನನ್ನ ಯಾವುದಕ್ಕೆ. ಸರಿ ಇಂತಿಷ್ಟನೇ ಇದರಿಂದ ಶೂಟಿಂಗ್ ಶುರು. ಸರಿ, ಆ ಟೈಮಿಗೆ ಹೋದೆ. ತುಂಬ ಮೇಯ್ನ್ ಆ್ಯಕ್ಟಿಂಗೇ ಕೊಟ್ಟರು, ಶಂಕರಯ್ಯ ಅಂತ ತುಂಬ ಮೇಯ್ನ್ ಆ್ಯಕ್ಟಿಂಗ್ ಕೊಟ್ಟರು. ನಾನು ನಾಟಕದ ವಾದಕ್ಕಾಗಿ ನನಗೆ ಆರಾಮಾಗಿ ಮಾಡಿದೆ. ಅದನ್ನ ಆ್ಯಕ್ಟಿಂಗ್ ಕಡೆಯಿಂದ ನನಗೇನು ವ್ಯತ್ಯಾಸ ಅಂತ ಅನಿಸ್ಲಿಲ್ಲ. ಕೆಲವು ಕಡೆ ಅವರೇ ಹೇಳ್ತಿದ್ರು, ಇಲ್ಲ ಜಾಸ್ತಿ ಆಯಿತು ಸ್ವಲ್ಪ. ನನಗೆ ಕೊಟ್ಟಿರೋ ಪಾತ್ರವೇ, ನಾನು ಸ್ವಲ್ಪ ಸಾಫ್ಟಾಗಿದ್ದರು, ನನಗೆ ಕೊಟ್ಟಿರೋ ಪಾತ್ರ ಸ್ವಲ್ಪ ರೌಡಿ ಪಾತ್ರನೇ. ತುಂಬ ಒಳ್ಳೆಯ ಕತೆ, ಅದರಲ್ಲೇ ಮೇಯ್ನೇ ನಾನಿದ್ದೆ. ಅದನ್ನ ಮಾಡಿದೆ. ಆಮೇಲೆ ಗೊತ್ತಾಯ್ತು. ಆಮೇಲೆ ಕ್ಯಾಮ್ರಾ, ನನಗೆ ಭಾಳ ಆಸಕ್ತಿ ಇರೋದು ಕ್ಯಾಮ್ರಾ ಎದುರು ನಿಂತರೆ ಆ್ಯಕ್ಟಿಂಗಿನ ಇದು ಹೇಗೆ ಅಂತ. ಯಾಕಂದರೆ ಪ್ರೇಕ್ಷಕರು ದೂರ ಇರ್ತಾರೆ ನಾಟಕದಲ್ಲಿ. ಯಕ್ಷಗಾನದಲ್ಲೂ ಪಾತ್ರ ಮಾಡಿದವನು ನಾನು, ಅದು ಬಹುಶಃ ನಿಮಗೆ ಅಲ್ಲೆಲ್ಲ ನಾವು ಯಕ್ಷಗಾನದಲ್ಲಂತೂ ನಾವು ಅದಕ್ಕೆ ಅಪಚಾರ ಆಗದೆ ಇರುವ ಸಂಭಾಷಣೆನ ಅವನು ಏನು ಕೇಳ್ತಾನೆ ಅದಕ್ಕೆ ಸರಿಯಾದ ಉತ್ತರ ಅಲ್ಲೇ ಕೊಟ್ಟು ಚೌಕಿಗೆ ಹೋಗೋದು. ಅದು ಇನ್ನೊಂದು, ಅದು ನೀವು ಕೇಳಲಿಲ್ಲ, ಆದರೂ ನಾನು ಹೇಳ್ತಾ ಇದ್ದೇನೆ. ಹಂಗೆ ನಾಟಕ ತುಂಬ ಬ್ರಾಡಾಗಿ ನಾವು ಕಾಣಬೇಕು ಅನ್ನೋ ಆಂಗಿಕ ಮಾಡ್ತೇವೆ. ಇದರಲ್ಲಿ ಭಾಳ ಮೈನ್ಯೂಟ್. ಅದು ಹೆಂಗೆ ನೋಡೋಕ್ಕೆ ಹೋದವನು, ನಾನು ಡೈರೆಕ್ಟರ್ ಹತ್ರ ಹೇಳ್ಕೊಂಡಿದ್ದೆ, ನಾನು ನಾಟಕದ ನೀವು ಹೇಳಿ ಮಾಡಿಸ್ಕೊಬೇಕು. ಇಲ್ಲ ನೀವು ಮಾಡಿ, ನಾನು ತಪ್ಪ ಹೇಳ್ತೇನೆ ನಾನು ಅಂತ ಆಯ್ತು. ಅವರು ಹೇಳಿ ನನಗೆ ಅದು ಟ್ಯೂನ್ ಆಯಿತು. ಆಮೇಲೆ ಅದರ ಒಂದು ಡಿಸಿಪ್ಲಿನ್ ಇದೆ. ಅದು ಸಿನಿಮಾ ಸೀರಿಯಲ್ಗಳು ತುಂಬ ದೊಡ್ಡ ಜಾಗ. ಅದು ನೀವು ಇಂಡಸ್ಟ್ರಿ ಇದೆಯಲ್ಲ, ಅದು ತುಂಬ ದೊಡ್ಡ, ಅದು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮಾಡಿದಾಗ ಹೇಳಿ ಹೀಗೆ. ಆಮೇಲೆ ಗೊತ್ತಾಯ್ತು ನನಗೆ,
ನನ್ಗೆ ಅಲ್ಲೇ ಕ್ಯಾಮ್ರಾ ಎದುರಿಗೆ ನೀರು ಅಥವಾ ಕಾಫಿ ಏನೋ ಕೊಡೋರು. ಕ್ಯಾಮ್ರಾದಿಂದ ನೀವು ಆ ಕಡೆ ಈ ಕಡೆ ಹೋಗಬಾರ್ದು, ಅದು ನಮ್ಮ ದೊಡ್ಡಸ್ತಿಗೆ ಅಲ್ಲ ಅಂತ ಗೊತ್ತಾಯ್ತು ನನಗೆ. ನಮಗೆ ನಾವು ನಾಟಕದವ್ರು ಹೆಂಗಿದ್ರೆ ಅವು ಎಲ್ಲಿ ಕ್ಯಾಂಟೀನ್ ಇದ್ರೆ ಅಲ್ಲಿಗೆ ಹೋಗಿ ಊಟ ಬರ್ತೇವೆ. ನಮ್ಮ ನಮ್ಮ ಸ್ವಭಾವ. ಅಥವಾ ನೀರು ಕುಡಿಯೋದಾದ್ರೆ ಯಾರ ಕಲ್ಲ ನೀರು ಕೊಡ ಹೇಳೋದು ಅದು ದೊಡ್ಡ ಅಸ್ತಿಗೆ ಅಂತ ಅನ್ಸ್ಬಿಡತ್ತೆ ನನ್ಗೆ. ಅದು ಇಲ್ಲೂ ಇಲ್ಲ. ಅದು ಅಲ್ಲೇ ಸಾಧ್ ನಾ ಬಂದೆ ಇಲ್ಲ ಇಲ್ಲ ಕೊನೆ ಇವ್ರು ಹೇಳಿ, ನೀವು ಕ್ಯಾಮ್ರಾ ಚೇಂಜ್ ಆಗೋವರೆಗೆ ನೀವು ಅಲ್ಲಾಡಂಗಿಲ್ಲ. ಕ್ಯಾಮ್ರಾ ಚೇಂಜ್ ಆದರೆ ನೀವು ಅದು ಕಾರಣಗಳನ್ನು ಹೇಳಿ, ನಾವು ತುಂಬ ನಿಮ್ಮನ್ನು ಫ್ರೇಮ್ ಮಾಡಿರ್ತೇವೆ, ನೀವು ಸ್ವಲ್ಪ ಹತ್ಲಾಗ್ತಾ ಹೋಗ್ಬಿಟ್ರೆ ನಮಗೆ ಮತ್ತೆ ಅದೇ ಕೆಲಸ ಆಗ್ಬಿಡ್ತದೆ. ಹಂಗಿದ್ರು ನಾನು ಕಾಪಿ ತಗೊಂಬ ಅಂತ ಹೇಳ್ತೇನೆ ಅಂತ ಆಯ್ತು. ಅದು ತುಂಬ ತುಂಬ ಕ್ಲೋಸ್ ಇದ್ರು. ಆಮೇಲೆ ಯಾವುದು ಆ ಥರ ಡಿಸಿಪ್ಲಿನ್ ಇದೆ. ನಾನು ಇದನ್ನ ತುಂಬ ಇದಾಗಿ ಹೇಳಿದ್ರು. ಕ್ಯಾಮ್ರಾ ಆಮೇಲೆ ಕಟ್ ಹೇಳಿದ ಮೇಲೆ ಸಡನ್ ಅಂತ ನಮ್ಮ ಆ್ಯಕ್ಟಿಂಗ್ ನಿಲ್ಸಂಗಿಲ್ಲ. ಕೆಲವು ನಿಬಂಧನೆಗಳಿದೆ. ಅದು ಕಟ್ ನಿಲ್ಸಂಗಿಲ್ಲ. ಅಷ್ಟ್ರ ಮೇಲೆ ಸ್ವಲ್ಪ ಹೊತ್ತು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಆದರೆ ಅವ್ರು ಎಲ್ಲಿ ಕಟ್ ಮಾಡ್ಕೊತಾರೆ ಮಾಡ್ಕೊಂಬಿಡ್ಲಿ, ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಅವರು ಮಾಡ್ಕೊಳ್ತಿದ್ದ. ಆ ಥರದ ಡಿಸಿಪ್ಲಿನ್ ಇರುವ ಇದು ನಾಟಕದಲ್ಲಿ ನಾನೇನು ಇದುವರೆಗೆ ಹೇಳಿದೆ, ಸಿನಿಮಾದಲ್ಲೂ ಅವ್ರಿಗೆ ಅವ್ರದ್ದೇ ಆದ ಶ್ರಮ ಇದೆ, ಅವ್ರದ್ದೇ ಆದ ಕಸರತ್ತುಗಳಿದೆ. ನಾವು ಸಲೀಸಾಗಿ ಯೋಚನೆ ಮಾಡಂಗೆ. ಅಯ್ಯೋ ಸಿನಿಮಾದವ್ರು ಅದು 10 ಈಗಲೂ ಹೇಳೋರಿದ್ದಾರೆ, 10 ಟೇಕ್ ಮಾಡಿ ಒಳ್ಳೇದು ಬಂದಿದ್ದು ಒಂದು ಹಾಕ್ತಾರೆ ನಾಟಕದ ಒಂದು ಉಮೇದಲ್ಲಿ. ಹಂಗಿಲ್ಲ ಪಾಪ, ಅವರು ರಾತ್ರಿ ಆಗಲೂ ಕೆಲಸ ಮಾಡ್ತಾರೆ. ಅದಕ್ಕೆ ಅದರದ್ದೇ ಆದ ಪರಿಶ್ರಮ ಇದೆ. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಸೀರಿಯಲ್ ಮಾಡ್ಬೇಕಾದ್ರೆ ಮತ್ತೆ ಪ್ರಚಾರನೂ ಕೂಡ ನಾಟಕ ಒಂದು 300, 400, 500, 600 ಜನ ಒಂದ್ಸರಿ ನೀವು ಆ್ಯಕ್ಟ್ ಮಾಡ್ತೀರಿ. ಆಮೇಲೆ ಇದು ಒಂದು ಸರಿ ಶೂಟ್ ಆದರೆ ಸುಮಾರು ನಿಮಗೆ ಎಷ್ಟೋ ಪ್ರಯೋಗಗಳನ್ನು ನಾವು ಮಾಡ್ಬೋದು, ಶೋ ಕೊಡ್ಬೋದು. ಆ ಥರದ ಇವೆಲ್ಲ ಗೊತ್ತಾಯ್ತು ನನಗೆ. ಇದರ ಒಂದಷ್ಟು ಸ್ಟುಡಿಯೋಗಳೆಲ್ಲ ಕರ್ಕೊಂಡೋದ್ರು. ಡಬ್ಬಿಂಗ್ ಅಂದ್ರೆ ಏನು, ಡಬ್ಬಿಂಗ್ ಹೆಂಗೆ ಮಾಡಬೇಕು ಏನು ಗೊತ್ತಿಲ್ಲಲ್ಲ ನಾವು ನಾಟಕದವರು. ಹಂಗೆ ಒಂದು ದಿವಸ ಸತ್ತೋಗೋದಲ್ಲ ಅಂತ ಬಂತು. ಈಗ ಕಾಣಬೇಕು, ನಮ್ಗೆ ಇದೆಲ್ಲ ನೋಡಿದೇವಲ್ಲ, ಕಾಣಬೇಕು ಅಂಥೇಳಿ ಇದು ಮಾಡಿದೆ. ಆವಾಗ ಇದು ತುಂಬ ದೊಡ್ಡ, ನಾನು ಬೇರೆಯವರಿಗೆಲ್ಲ ಹೇಳಿದ್ದೇನೆ ಇಲ್ಲಿ, ನೀವು ಹಾಗೆ ನಮ್ಮ ಇನ್ಸ್ಟಿಟ್ಯೂಟ್, ಈಗ ನೀನಾಸಂ ಇನ್ಸ್ಟಿಟ್ಯೂಟು ನಿಮಗೆ ಆ್ಯಕ್ಟಿಂಗ್ ಅನ್ನೋ ಒಂದು ಪಾಠ, ಅಥವಾ ನಿರ್ದೇಶನ ನಿಮಗೆ ಆಸಕ್ತಿ ಇದ್ದರೆ ನಿರ್ದೇಶನದ ಕ್ರಮ, ಅಥವಾ ಕಾಸ್ಟ್ಯೂಮ್ ಬಗ್ಗೆ ಕಾಸ್ಟ್ಯೂಮನ್ನು ಮಾಡೋದು ಹೆಂಗೆ, ಎಲ್ಲವೂ ನೀವು ಕಲಿಸ್ಬೋದು. ಬಿಟ್ಟರೆ ನಿಮಗೇನು ಬೇಕೋ ಅಥವಾ ನನಗೇನು ಬೇಕೋ ನಾನು ಅದನ್ನು ಬಳಸ್ಕೋಬೇಕು. ಅದು ನಾನು ಇಲ್ಲಿ ಕಲ್ತಿದ್ದೇನೆ, ರಂಗಭೂಮಿ ಉಳಿಸ್ಬೇಕು ಒಪ್ಕೋತಾರೆ. ಆದರೆ ರಂಗಭೂಮಿ ಉಳ್ಸಕ್ಕಾಗಿ ಬೇರೆ ಸುಖ ನೀವು ಕಳ್ಕೊಬೇಡಿ ಅಂತೆಲ್ಲ ತಮಾಷೆ ಮಾಡ್ತಿದ್ದೆ. ಅದು ಸುಖ ಅಂದರೆ ಗೊತ್ತಿರ್ಬೇಕಲ್ಲ. ಈಗ ನಾನು ಆ್ಯಕ್ಟಿಂಗ್ ಬರ್ತದೆ ಅಂದರೆ ಒಂದು ಸಣ್ಣ ನನಗೆ ಕ್ಯಾಮ್ರಾ ಎದುರು ನಿಲ್ಲುವ ಶಕ್ತಿ ಬರಬೇಕು ಅಂತ. ಅದಕ್ಕೆ ನಾನು ಹಾಗೆ ಭಾವಿಸಿದೆ. ಅವರು ನಮ್ಮ ಅಶೋಕ್ ಕಶ್ಯಪ್ ಅವರು ತುಂಬ 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 ಹೇಳ್ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ಕೂಡ ಕ್ಯಾಮ್ರಾ ಎದುರು ನಿಲ್ಲೋದಕ್ಕೆ ಧೈರ್ಯ ಅಂದರೆ ಅಶೋಕ್ ಕಶ್ಯಪ್ ಅವ್ರು ನೆನಪು ಮಾಡ್ಕೊತೇನೆ. ಇನ್ನು ನಾನು ನಾಟಕದಲ್ಲಿ ಪಾತ್ರ ಈ ಧೈರ್ಯ ಮಾಡಿಕೊಡ್ಬೇಕಲ್ಲ ಪಾತ್ರನ. ಈಗ ನಮ್ಮನ್ನು ನಂಬಿ ಪಾತ್ರ ಕೊಡುವ ಎದೆಗಾರಿಕೆ ಬೇಕಲ್ಲ ನಿರ್ದೇಶಕರಿಗೆ. ಇದು ಇನ್ನೊಂದು ಏನನ್ಸುತ್ತೆ ಗೊತ್ತಾ ಗುರುಣ, ನನ್ಗೆ ಅದು ಸ್ವಲ್ಪ ಸಾಮಾನ್ಯವಾಗಿ ಟೆಕ್ನಿಕಲಿ ನೀವು ಇದ್ರಲ್ಲೆಲ್ಲ ಹೇಳಿದ್ರೆ ಈ ಗುರುಣ ಮಾಡಿಕೊಡ್ತಾರೆ ಅನ್ನೋದಕ್ಕೆ ತುಂಬಾ ಜನ ಕಡಿಮೆ ಸಿಗೋದು. ನಟರು ಸಿಕ್ಬಿಡ್ತಾರೆ ನಿಮ್ಗೆ ನಾಟಕಕ್ಕೆ. ಟೆಕ್ನಿಕಲ್ ಆಗಿ ಕೆಲಸ ಮಾಡೋದಕ್ಕೆ, ಮ್ಯೂಸಿಕ್ ಮಾಡೋದಕ್ಕೆ, ಲೈಟಿಂಗ್ ಮಾಡೋದಕ್ಕೆ ಸಿಗೋದು ಕಡಿಮೆ. ಹಂಗಾಗಿ ನಿಮ್ಮನ್ನ ಪಾತ್ರ ಕೊಡದೇನೆ ಸಾಧ್ಯತೆನೂ ಇರುತ್ತೆ. ಕಾಪಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಕೊಟ್ಬಿಟ್ರೆ ಇವರು ಈ ಕೆಲಸ ಮಾಡೋರು ಯಾರು, ಒಂದ್ ಕಳಕಣಂಗೆಲ್ಲ ಮತ್ತೆ ಇನ್ನೊಬ್ರು ಯಾರಿಗೋ ಹೊಡ್ಕೊಂಡ್ ಬರ್ಬೇಕು. ಆ ಕಾರಣದಿಂದನೂ ಬಹುಶಃ ನಾಟಕದಲ್ಲಿ ನೀವು ಮೇಜರ್ ರೋಲ್ಗಳು ಮಾಡಿರೋದು ಕಡಿಮೆನು ಅಂತ. ಅಲ್ಲ, ಅದು ನಡೆದ ಘಟನೆ ನೀವು ಹೇಳಿ ನೆನಪು ಮಾಡಿದ್ರಿ. ಧೈರ್ಯ ಹೇಳಿದ್ನಲ್ಲ, ಧೈರ್ಯನೂ ಮಾಡ್ಬೇಕು. ಡೈರೆಕ್ಟ್ರು ಒಂದು ಪಾತ್ರ ಕೊಡೋದು ದೊಡ್ಡದಲ್ಲ, ಆಮೇಲೆ ಕಿತ್ಕೊಳಕ್ ಆಗಲ್ಲ ಯಾರಿಗೋ. ಯಾವುದು ನೀನಾಸಂನ ಒಂದು ಡಿಸಿಪ್ಲಿನ್ ನಾನು ತುಂಬಾ ಇಷ್ಟಪಡುವ. ಒಂದು ಪಾತ್ರ ಕೊಟ್ಟ ಮೇಲೆ ಅವ್ನ ಏನಾರು ಮಾಡಿ ಆ ಪಾತ್ರ ಮಾಡಿಸ್ಬೇಕು. ಬಿಟ್ರೆ
ಕಿತ್ತುಕೊಳ್ಳೋಕೆ ಬರೋದೇ ಇಲ್ಲ. ಹೌದು. ಅದು ನಿಮಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ಇಲ್ಲ ಅವನಾಗೆ ಬಿಡ್ಬೇಕು. ಬಿಡಬೇಕು ಎಲ್ಲ ಅದು ಅಂಥದ್ದೊಂದು ಆಗಿದೆ, ಅಂಥದ್ದೊಂದು ಪ್ರಕರಣಗಳಾಗಿದೆ. ನನ್ನ ಕೈಲಿ ದಯವಿಟ್ಟು ಬೇಡ. ಇದು ನನಗೆ ಆಗೋದಲ್ಲ. ಅವನೇನೋ ಸಣ್ಣ ಪಾತ್ರ ಕೊಡ್ತಾರೆ ಅದು ಬಂದು ಅವನ ಪರ್ಸನಾಲಿಟಿ ನೋಡಿ, ವಾಯ್ಸ್ ನೋಡಿ ಕೊಟ್ಬಿಟ್ಟಿರ್ತಾರೆ. ಅದು ಕಷ್ಟ ಆಗಿರುತ್ತೆ, ಅದು ಸಹಜ. ಆಮೇಲೆ ಅದಕ್ಕೆ ನನಗೆ ಹಂಗೆ ಧೈರ್ಯ ಮಾಡಿರೋದು, ನಾನು ಬೇರೆ ಬೇರೆದರಲ್ಲಿ ನಾನು ಪಾತ್ರಗಳು ಮಾಡಿದ್ದೇನೆ ತುಂಬ. ಮೊನ್ನೆ ಇತ್ತೀಚೆಗೆ ನನಗೊಬ್ಬರು ಹೇಳಿದ್ರು, ತುಂಬ ಸ್ಟೇಜ್ ಮೇಲೆ ತುಂಬ ಫ್ಲೆಕ್ಸಿಬಲ್ ಆಗಿ ಮಾಡ್ತೀಯ ಮರ, ನೀವು ಯಾವ ಆರಾಮಾಗಿ ಮಾಡ್ತೀಯ ಹೆಂಗೆ ಅಂತ ಹೇಳ್ತಾರೆ. ನನ್ನ ಕೆಲವು ಕಿರುಚಿತ್ರ ನೀವು ನೋಡಿದ್ರು ಅದ್ರಾಗೂ ಸಿಗೋದು ಹಾಗೆ. ನಾನು ಅಕ್ಷರ ಒಂದು ಧೈರ್ಯ ಮಾಡಿ ನನಗೆ ಮೆಜರ್ ಫಾರ್ ಮೆಜರ್ ಕ್ರಮ ವಿಕ್ರಮದಲ್ಲಿ ಪಾಂಪೆ ಕೊಟ್ಟ. ಪಾಂಪೆ ರೋಲು ನಾನು ಮಾಡಿದ ಮೇಲೆ ನನಗೆ ಆಟೋಮೆಟಿಕಲಿ ಆ ಪಾತ್ರ ಸಿಕ್ಕಿಬಿಡ್ತು. ಕೆಲವು ಸರಿ ಪಾತ್ರ ಸಿಗೋದೇ ಪಾತ್ರ ಸಿಕ್ಬಿಡ್ತು ನನಗೆ. ಅವರು ಎಲ್ಲರೂ ಒಂದ್ಸರಿ ಇದು ಮಾಡಿದಾಗ ಅದೇ ಗುರು ಒಬ್ಬನು ಪಾತ್ರ ಹಿಡ್ದಿದ್ದಾನೆ, ಅವನು ಪಕ್ಕಾ ಗೊತ್ತಿದ್ದ ಮನುಷ್ಯ. ಅವನು ಇಲ್ಲ ಗುರು ಪಕ್ಕ ಗೊತ್ತಿಲ್ಲ ನನಗೂ, ನಾನು ಅದ್ರ ಮೇಲೆ ಇನ್ನು ಕೆಲಸ ಮಾಡಬೇಕು ಅಂತ ಇತ್ತು. ಅಂದರೆ ನಾನು ಬೇಸಿಕ್ ಆ ಪಾತ್ರಕ್ಕೆ ಬಂದೇ ಬಿಟ್ರೆ ಇನ್ನು ರೀಡಿಂಗಾಗಿ ಪುಸ್ತಕ ಸ್ಕ್ರಿಪ್ಟ್ ನೋಡಿಕೊಂಡೇ ಆ ಪಾತ್ರ ಹೇಳುವ ಬೇಸಿಗೆ ಬಂದಿತ್ತು. ಇದಕ್ಕೆ ಬಂದಾಗ, ಆ ಸ್ಟೇಜಿಗೆ ಬಂದಾಗ ಇಲ್ಲ ಗುರು ಒಬ್ಬನು ಉಳಿದು ಯಾರು ನಿಮ್ಮ ಪಾತ್ರ ಏನು ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರು. ನಾನು ಸಿಕ್ಬಿಡ್ತಲ್ಲ, ಆ ಪಾತ್ರ ಸಿಗೋದು ಇಂಪಾರ್ಟೆಂಟು. ಸಿಕ್ಕಿದ ಮೇಲೆ ಡೆವಲಪ್ ಮಾಡಿದೆ, ನಿಜವಾಗಿಯೂ ಡೆವಲಪ್ ಮಾಡಿದೆ. ತುಂಬ ಚೆನ್ನಾಗಾಯಿತು. ಇವತ್ತಿಗೂ ಅಕ್ಷರ ಅದನ್ನೇ ಹೇಳ್ತಾರೆ, ಈ ಮೆಜರ್ ಫಾರ್ ಮೆಜರ್ ಕ್ರಮ ವಿಕ್ರಮದಲ್ಲಿ ಪಾಂಪೆ ಮಾಡೋದಿದ್ದರೆ ಗುರು ಮಾತ್ರ ಸಾಧ್ಯ ಆಗಿದೆ. ಅದೊಂಥರ ಬಾಯಿ ತುಂಬ ಚಂದ ಪಾತ್ರ ಅದು. ಮತ್ತು ಆರಾಮಾಗಿ ಮಾಡಿದೆ, ನಂಗೆ ಚಂದ. ನಾನು ಭಾಳ ಕಸರತ್ತು ಮಾಡಿದ್ದಲ್ಲ, ಆದರೆ ಹೀಗೆ ಮಾಡಿ ಡೆವಲಪ್ ಮಾಡ್ಬೋದು ಅನ್ನೋ ಸಿಕ್ಬಿಡ್ತು ನನಗೆ. ಹಾಗೆ ರಂಗಭೂಮಿಲಿ ನೀವು ಪಾತ್ರ ಕೊಟ್ಟು ಬೆಳೆಸೋದಿದೆಯಲ್ಲ, ಒಂದು ಕಲಾವಿದನೇ ಬೆಳೆಸ್ಬೇಕು. ಅದನ್ನು ದಿನಸಂಬಲ್ಲಿ ವಿದ್ಯಾರ್ಥಿಗಳಿಗೆ ನನ್ನ ಸಂದರ್ಭಕ್ಕೆ ಹೇಳ್ತೇನೆ. ನಾವು ಪ್ರತಿ ಸ್ಟೂಡೆಂಟ್ಸ್ ಪ್ರೊಡಕ್ಷನ್ ನೋಡ್ತೇನೆ. ನಾನು ಊರಲ್ಲಿದ್ದರೆ ಖಂಡಿತವಾಗಿ ನೋಡ್ತೇನೆ. ನೋಡಿ ಅವರಿಗೆ 4 ಮೇಜರ್ ಪ್ರೊಡಕ್ಷನ್ ಆಗುತ್ತೆ, 4 ಮೇಜರ್ ಪ್ರೊಡಕ್ಷನ್ ನೋಡ್ತೇನೆ. ಒಂದೇ ಮೇಜರ್ ಪ್ರೊಡಕ್ಷನನ್ನು ನಾನು ವಿದ್ಯಾರ್ಥಿಗಳಿಗೆ ಅದು ಒಂದು ಮಾರ್ಜಿನ್, ಒಂದು ರಿಯಾಯಿತಿ. 2ನೇ ಪ್ರೊಡಕ್ಷನಲ್ಲಿ ಅವರು ಬೆಳಿಬೇಕು, ಆ್ಯಕ್ಟಿಂಗಲ್ಲಿ ಬೆಳಿಬೇಕು. 3ನೇದರಲ್ಲಿ ಪಕ್ಕ ಆಗಬೇಕು, 4ನೇದರಲ್ಲಿ ಅವ್ರು ಎಕ್ಸ್ಪರ್ಟ್ ಆಗಬೇಕು. ಅರ್ಥ ಆಯ್ತಾ? ಅದು ಬಿಟ್ಟು 1ನೇದರಲ್ಲಿದ್ದಾಗೆ ನೀವು 3ನೇ ಮೇಜರಲ್ಲಿ ಇರೋದಾದರೆ ಆ ಕಲಾವಿದ ಬೆಳೆದಿಲ್ಲ. ನಾವು ನೋಡಿದಾಗ ಬೆಳೆಯ ಕಷ್ಟ. ನಾವು ಜಡ್ಜ್ ಮಾಡ್ತೀವಿ, ಅದು ಬೇಕೋ ಬೇಡೋ ಗೊತ್ತಿಲ್ಲ ನನಗೆ. ನಾವು ಸ್ಟೂಡೆಂಟ್ಸ್ ಪ್ರೊಡಕ್ಷನ್ ನೋಡುವ ಕ್ರಮವೇ ಹಾಗೆ. ಅಂದರೆ ಅವರು ಮೊದಲನೇ ಪ್ರೊಡಕ್ಷನ್ಗಿಂತ 2ನೇ ಪ್ರೊಡಕ್ಷನ್ ಗಟ್ಟಿ ಆಗಬೇಕು. ಅದು ಹಾಗೆ ಅದು ಕೂಡ ಅಷ್ಟೇ. ಇದೊಂದು ನಾನು ಹೇಳಿದ್ದೆ, ನಾನು ಇವತ್ತು ವಿದ್ಯಾರ್ಥಿ ಹೇಳಿದ್ದು ಅದಕ್ಕೆ. ನಾವು ನೋಡಿದಾಗ ಈಗ ನನ್ನನ್ನು ಹಾಗೆ ಯೋಚನೆ ಮಾಡ್ಬೋದಲ್ಲ, ಇವನೇ ಆ ನಾಟಕದಲ್ಲಿ ಬೆಳೀಲಿಲ್ಲ ಕಣ, ಚೆನ್ನಾಗಿ ಮಾಡಿದ್ದಾನೆ, ಬೆಳೀಲಿಲ್ಲ, ಬೆಳವಣಿಗೆ ನೋಡ್ತಾ ಇರ್ತಾರಲ್ಲ, ಅದು ಆ ಒಂದು ಇಟ್ಕೊಂಡು ನಾನು ಆಮೇಲೆ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಾಗುತ್ತೆ, ನಾವು ಗಟ್ಟಿ ಆಗ್ತಾ ಹೋಗ್ತೇವೆ. ನಮಗೆ ಕೆಲವು ಸನ್ನಿವೇಶಕ್ಕೆ ಆ ಸನ್ನಿವೇಶ ನೈಜವಾಗಿ ಆಗುವ ಪ್ರಯತ್ನ, ಅದಕ್ಕೆ ನನಗೆ ಕ್ಯಾಮ್ರಾ ಹೆಲ್ಪ್ ಆಗಿದೆ. ನಂಗೆ ನಿಜವಾಗಿ ಹಂಗಾರೆ ಸಿನಿಮಾ ಮತ್ತು ನಾಟಕದ ಬಗ್ಗೆ ನೀವೇನು ಹೇಳ್ತೀರಿ ಅನ್ನೋದಾದರೆ, ನಾನು ಹೇಳೋದು 2ರಿಂದ ಒಂದಕ್ಕೊಂದು ಸಹಾಯ. ಇವತ್ತು ಅಚ್ಯುತ ಗೃಹಭಂಗ ಮಾಡಿದ್ನಲ್ಲ, ನಾನು ಇವತ್ತಿಗೂ ಹೇಳ್ತಾನೆ, ಗೃಹಭಂಗ ಮಾಡಿದ್ನಲ್ಲ, ಅವನು ಇಲ್ಲ ಏನು ಮಾಡಿದ್ದ, ಆಮೇಲೆ ಅವನು ಆರಾಮ ಮಾಡಿದ. ನಾನು ಒಂದು ಪೊಲೀಸ್ ಪಾತ್ರ ಮಾಡಿದ್ದ, ಅವನು ಯಾವುದೋ ಸೀರಿಯಲ್, ನೆನಪಿಲ್ಲ ಸಾರಿ, ಮಾಡಿದ. ನಾನು ಸೀರಿಯಲ್ ನೋಡ್ತಾ ಇದ್ದವನು, ನಾನು ಅಲ್ಲಲ್ಲಿ ಸೀರಿಯಲ್ ನೋಡ್ತಿದ್ದೆ, ಮನೆಯಲ್ಲಿದ್ದು ನನ್ನ ಬಿಡುವಿದ್ದರೆ ಆ್ಯಕ್ಟಿಂಗ್ ದೃಷ್ಟಿಯಿಂದ ನೋಡ್ತೇನೆ. ನಾನು ಫೋನ್ ಮಾಡಿ ತಕ್ಷಣದಲ್ಲಿ ಅದು ಎಂಥ ಚೆಂದ ಮಾಡಿದ ಪೊಲೀಸ್ ಪಾತ್ರ, ಮತ್ತೆ ಏನು ಭಾರಿ ನಿಮ್ದು ಏನೋ ನವರಸಗಳು ತುಂಬಿದ್ದೆ ಯಾವುದೂ ಅಲ್ಲ, ಆರಾಮ. ಅಂದರೆ ನಿಜವಾಗ ಒಬ್ಬ ಪೊಲೀಸ್ ನನಗೆ ಹೇಳಿ ತುಂಬ ಚೆನ್ನಾಗಿ ಮಾಡಿದ ಕಣ. ಅವನು ಸಹಜವಾಗಿ ನಿಮ್ಮ ಸಾಗರ ಪೊಲೀಸ್ ಹಂಗೆ ಮಾಡಿದಾನೆ ಕಣ ಅಂದ್ಬಿಟ್ಟ. ಅಂದರೆ
ಅವನು ಅದನ್ನ ಭಾಳ ಹೌದಾ ನಾನೊಬ್ಬ ನಟ ಆ ಥರ ಸೊಕ್ಕುಗಳೆಲ್ಲ ಮಾಡಿದೆ. ಅದು ಅವನು ನೈಜ ಅವನು ನಾಟಕ ಮಾಡಿದ್ದಾನೆ. ಅವ್ನ ಕ್ಯಾಮ್ರಾ ಟೆಕ್ನಿಕ್ ಗೊತ್ತಾಗೋಗಿದೆ. ಅದು ಮಾಡಿದ್ದಾನೆ, ಆರಾಮಾಗಿ ಮಾಡಿದ್ದಾನೆ. ಅದನ್ನು ನಾನು ಚೂರು ಕಾಪಿ ಮಾಡಿದ್ದೇನೆ. ಅಚ್ಚುತ್ತಾಗಿ ನಾವು ಸಹಜವಾಗಿ ಮಾಡೋಣ, ಅದು ಸಹಜ ಅಂತ ಅನಿಸ್ಬೇಕು. ಅದು ಅಲ್ಲಿರೋ ಕೆಲವರು ನಾಟಕ ಅಂದ್ಕೊಳ್ಳೇ ಹಿಂಗೆಲ್ಲ ಮೈಯೆಲ್ಲ ಸಿಟ್ಕೊಂಡ್ಬಿಡ್ತಾರೆ. ಕ್ಯಾಮ್ರಾ ಅಂದ್ಕೊಳ್ಳೆ ಗಾಬರಿ, ಎಷ್ಟು ಜನ ಕ್ಯಾಮ್ರಾ ಅಂದ್ಕೊಳ್ಳೆ ಗಾಬರಿ ಬೆಂಕಿ ಮುಂದೆ ನಿಂತ್ಕೊಂಡಂಗೆ ಮಾಡ್ತಾರೆ. ಹೌದು, ಅದು ಆ ಥರದ ಅನುಭವಗಳಾಗಿದ್ದು. ನಾನು ಅದು ಹೇಳಿದ್ನಲ್ಲ ಮೊದಲಿಂದಲೂ, ಅದರಲ್ಲಿ ಚಾಲೆಂಜ್ ಹೆಂಗೆ ಅಂದರೆ ನನ್ನ ಕೆಲಸವೇ ಚಾಲೆಂಜ್. ಇದರಲ್ಲಿ ಹೆಂಗೆ ಅಂದರೆ ಇದಕ್ಕೇನು ಬೇಕು ಅದು ನಾನು ಕೊಡಬೇಕು, ಪ್ರಾಮಾಣಿಕ ಕೊಡಬೇಕು. ಅಲ್ಲಿ ಈಗೋ ಪ್ರಶ್ನೆ ಇಲ್ಲ. ನನಗಿಂತೂ ತುಂಬ ಮೇಧಾವಿಗಳೆಲ್ಲ ಇರ್ತಾರೆ. ನಾವು ಹಂಗೆ ನಾನೇ ಶ್ರೇಷ್ಠ ಅಂತ ಯೋಚನೆ ಮಾಡೋದು. ಇವತ್ತಿಗೂ ಟೆಕ್ನಿಕಲ್ ವರ್ಕಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಯಾರಿಗೂ ಅವಶ್ಯಕತೆ ಇದ್ದರೆ ಮಾಡ್ತೇನೆ. ಇತ್ತೀಚೆಗೆ ನಾನು ಮಂಡ್ಯದಲ್ಲಿ ಮೂಡಲ್ಪಾಯ ಯಕ್ಷಗಾನದ ವೇಷಭೂಷಣವನ್ನು ಮಾಡ್ತಾಯಿದ್ದೇನೆ. ವರ್ಷಕ್ಕೆ ಒಂದು 4-5 ತಿಂಗಳು ಆ ಕಡೆಗೆ ಇರ್ತೇನೆ ನಾನು. ಅದರ ಕಿರೀಟ, ಕಾಸೆ, ಎದೆಹಾರ, ಬುಜ್ಕೀರ್ತಿ ಅವೆಲ್ಲ ಅಲ್ಲಿಯ ಪ್ಯಾಟರ್ನ್, ಅಂದರೆ ಮೂಡಲಪಾಯದ ಪ್ಯಾಟರ್ನ್ ಮಾಡ್ತೀನಿ. ನನಗೆ ಗೊತ್ತಿದ್ದೇನೆ. ಅವ್ರ 84ರಲ್ಲಿ ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಂದಲ್ಲ, ಜನಸ್ಪಂದನ, ಅವ್ರು ನನ್ನ ಪರಿಚಯನೂ ಇತ್ತು. ನಾನು ಟೆಕ್ನಿಕಲ್ ವರ್ಕ್ ಮಾಡ್ತೇನೆ ಅಂತ ಗೊತ್ತಾಯಿತು, ಕರೆದ್ರು. ತುಂಬ ನೀಟಾಗಿ ಮಾಡಿದ್ದೇನೆ, ತುಂಬ ನೀಟಾಗಿ ಆಗಿದೆ. ತುಂಬ 85ರಿಂದ ಇವತ್ತಿನ ತನಕ ಮಂಡ್ಯದಲ್ಲಿ ನೀವು ಕೆಲಸ ಮಾಡ್ತೀವಿ? ಅಲ್ಲಿ ಇಲ್ಲ, ಮಧ್ಯದಲ್ಲಿ ನಾನು ತಿರುಗಾಟದ ಕೆಲಸ ಮಾಡಿದ್ನಲ್ಲ, ಮಧ್ಯದಲ್ಲಿ ನಾನು ಏನಾಸಂ ತಿರುಗಾಟ ಮಾಡ್ಬೇಕಾದ್ರೆ ಬೇರೆ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ, ಇಲ್ಲಿ ಲೋಕಲ್ ಮಾಡ್ತಿದ್ದೆ. ಆಮೇಲೆ ಅವರು ಮೂಡಲ್ಪಾಯಕ್ಕೆ ನಿಮಗೆ ಎಮ್ಮೆ ಹೆಡ್ಡರ್ ಅಧ್ಯಕ್ಷರಾದರು. ಅವರು ಒಂದಷ್ಟು ಹಣ ಬಿಡುಗಡೆ ಮಾಡಿದರು. ಈ ಮೂಡಲ್ಪಾಯ ಒಂದು ಉದ್ಧಾರ ಮಾಡ್ಬೇಕು, ಯಾಕೆಂದರೆ ತೆಂಕು ಬಡಗು ಮತ್ತು ದೊಡ್ಡಾಟ, ಮೂಡಲ್ಪಾಯ ಲಾಸ್ಟಿಗಿದೆ. ಅದಕ್ಕೆ ಪೋಷಣೆ ಮಾಡಿದರೆ ಇಲ್ಲ ಆಗಿದೆ. ಹಾಗೆ ಮಾಡ್ತಾ ಇದ್ದಾರೆ. ಅದು ಅದೇ ಲೆವೆಲ್ ಆಗಿದೆ. ಅದು ನಾನು ಇವತ್ತಿಗೂ ಅವರಿಗೆ ಮುಡಿ ಮಾಡಿ ನೀವು ಕಿರೀಟಗಳನ್ನು ಕೂರಿಸುವ ಕ್ರಮಗಳನ್ನು ಮಾಡಿ ನನಗೆ ಗೊತ್ತಿದ್ದಿದ್ದು ನಾನು ಹೇಳಿದ್ದೀನಿ, ಮಾಡಿಕೊಡ್ತಾ ಇದ್ದೇನೆ. ಆ ಕೆಲಸನೂ ಮಾಡ್ತಾ ಇದ್ದೀನಿ. ಹೀಗೆ ನಮ್ಮನ್ನು ಧೈರ್ಯ ಮಾಡಿ ಆ್ಯಕ್ಟಿಂಗ್ ಕೊಟ್ಟು ಏನೂ ಇಲ್ಲ. ನನ್ನ ನಾಟಕದ ಹೆಸರು ಆಕಾಶ ಬುಟ್ಟಿನೇ ಒಬ್ಬ ಸ್ವತಂತ್ರ ಯೋಧನ ಇದು ಮಾಡಿದ್ದೆ. ರಘುನಂದನ್ ಡೈರೆಕ್ಟ್ ಮಾಡಿದೆ. ತುಂಬ ನೈಜವಾಗೇ ಮಾಡಿದ್ದೆ. ಅಲ್ಲಿ ಅಳೋ ಸೀನ್ ಇದೆ, ದೇಶದ ಬಗ್ಗೆ ಕಣ್ಣೀರು ಹಾಕುವ ಇದೆ. ನಿಜವಾಗಿಯೂ ಕಣ್ಣೀರು ಹಾಕಿ ತುಂಬ ಜನ ಕೇಳಿದರು, ಅಲ್ಲ ಕಣ್ಣೀರೇ ಬಂತಲ್ಲ, ಬಂದು ಮುಂದುಗಡೆ ಇದ್ರ ಮೇಲೆ ಕೂತ್ಕೊಳ್ತಾರೆ, ಕಣ್ಣೀರು ಹಾಕಿ ಎಲ್ಲರೂ ಹತ್ತಿರದಲ್ಲಿ ಪ್ರೇಕ್ಷಕರಿಗೆ ಕಾಣುತ್ತೆ, ಕಣ್ಣೀರೇ ಹಾಕಿ ಅಂದರೆ ಅದನ್ನು ಒಳಗೊಂಡು ಮಾಡೋಂಥದ್ದು. ಈಗ ಇಷ್ಟು ನನ್ನ ಈ ವಿಷಯದಲ್ಲಿ ಹೇಳ್ಬೋದು. ಸಿನಿಮಾ ಮತ್ತು ರಂಗಭೂಮಿಯ ಮಧ್ಯದ ಅಥವಾ ಅವೆರಡರ, ಅದು ಎರಡು ದೂರ ಅಲ್ಲ, ಅವೆರಡು ಹತ್ತಿರ, ಅವೆರಡರಲ್ಲೂ ಆ್ಯಕ್ಟಿಂಗ್ ಇದೆ. ಆ್ಯಕ್ಟಿಂಗಲ್ಲಿ ಗೆಲ್ಲಬೇಕಷ್ಟೇ.